ಛೆ 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 ತೋ 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 ತೋ. ಈ ಜನರಿಗೆ ನಿಮ್ಮ ಬಗ್ಗೆ ದೂರುವುದೇ ಕೆಲಸ ಆಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಟೀಕೆ ಟಿಪ್ಪಣಿ, ಅಯ್ಯಯ್ಯೋ ಹಾಗೆ ಹೀಗೆ ಅಂತ ಇದ್ದಾರೆ. ಅಂಥದ್ದೇನಾಯ್ತು ಈಗ? ವಿರೋಧ ಪಕ್ಷದವರ ಕಡೆ ಸೇರಿ ದೇಶ ವಿದೇಶದಲ್ಲೂ ಏನೇನು ಹೇಳುತ್ತಿದ್ದಾರೆ. ನನಗಂತೂ ಕೋಪ ತಡೆಯಲಾಗುತ್ತಿಲ್ಲ. ನಿಮಗೆ ಕೋಪ ಬರುತ್ತಿಲ್ಲವೇ? ನಮ್ಮ ಇಟ್ಟು ಸಿಟ್ಟು ನಾಯಿಗಳನ್ನು ಬಿಚ್ಚಿಬಿಡಿ. ಎಲ್ಲರಿಗೂ ಭಯ ಇರಬೇಕು, ಅದಲ್ಲದೆ ಬೇರೆ ದಾರಿ ಇಲ್ಲ ಜೀ. ಅಯ್ಯೋ, ಅದೆಲ್ಲ ಜನರ ಸಾಮಾನ್ಯ ಗುಣ. ನಾವು ನಮ್ಮ ಹಿಂದಿನವರ ಹೆಸರು ಹೇಳಿ ವಿರೋಧಿಗಳ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡುತ್ತಿಲ್ಲವೇ? ಬದುಕಿರುವಾಗ ಯಾರೂ ಯಾರ ಬಗ್ಗೆಯೂ ಒಳ್ಳೆಯ ಮಾತು ಹೇಳಲ್ಲ, ಅಂಧ ಭಕ್ತರನ್ನು ಬಿಟ್ಟು. ಆದರೆ ನಾವೇನ್ ಮಾಡ್ತಿದ್ವಿ? ಎಲ್ಲರೂ ನಮ್ಮ ಹಾಗಲ್ಲ, ತೀರಿಕೊಂಡ ಬಳಿಕ ಹಾಡಿ ಹೊಗಳುತ್ತಾರೆ. ಆದರೆ ನಾವು ಯಾವಾಗಲೂ ತೀರಿಕೊಂಡವರ ಬಗ್ಗೆ ಈಗಲೂ ಕೆಟ್ಟದ್ದನ್ನು ಹುಡುಕಿ ಹುಡುಕಿ ಹೇಳುತ್ತಿಲ್ಲವೇ? ನಾನು ತೀರಿಕೊಂಡ ಮೇಲೆ ಯಾರೂ ಆ ರೀತಿಯಲ್ಲಿ ಹೇಳಲ್ಲ. ಎಂತಹ ವ್ಯಕ್ತಿಯಾಗಿದ್ದರು, ಚಿನ್ನದಂತಹ ಮನುಷ್ಯ. ನಮ್ಮ ದೇಶದಲ್ಲಿ ಅವರೊಂದು ವರದಾನವಾಗಿತ್ತು. ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದೆಲ್ಲ ಹೇಳುತ್ತಾರೆ. ಹೌದೇ? ನಿಜ. ಅವರು ಎಲ್ಲರಿಗೂ ಪ್ರೀತಿಪಾತ್ರರಾಗಿದ್ದರು. ಎಂತಹ ಸ್ನೇಹಿವಿ, ಅಂತಹ ವ್ಯಕ್ತಿ ಯಾರೂ ಹುಟ್ಟಿಲ್ಲ ಎಂದೆಲ್ಲ ಹೇಳುತ್ತಾರೆ. ಹೌದೇ? ವಂಡರ್ಫುಲ್. ಅವರದು ಎಂತಹ ಮೃದು ಮನಸ್ಸು, ವಿಶಾಲ ಹೃದಯದವರಾಗಿದ್ದರು. ಕೊಡುಗೈ ದಾನಿಗಳಾಗಿದ್ದರು. ವಿದೇಶಿಯವರ ಎದುರು ಸೋಲಲು ಸಿದ್ಧರಾಗುತ್ತಿದ್ದರು ತಮ್ಮವರಿಗಾಗಿ. ಅಬ್ಬಬ್ಬ, ಎಂತ ಮಾತು! ಅವರೊಬ್ಬ ಧೀರ, ಯಾರ ಎದುರು ತಲೆ ಬಗ್ಗಿಸದ ಹೋರಾಟಗಾರ. ಮಾತಿನಲ್ಲಿ ಅದೆಂತಹ ಸೊಗಸು. ಕೆಲಸದಲ್ಲಿ ಅವರಿಗಿದ್ದ ಜವಾಬ್ದಾರಿ ಬೇರೆ ಯಾರಲ್ಲೂ ಕಂಡಿಲ್ಲ ಎಂದು ಹೇಳುವ ಜನರೂ ಇರುತ್ತಾರೆ. ನಿಜವಾಗಲೂ ಅಂತಹ ಮಾತು ಕೇಳುವುದೇ ಮನಸ್ಸಿಗೆ ಹಿತ, ಆನಂದ. ಆ ಸಂದರ್ಭ ಯಾವಾಗ ಬರುತ್ತದೋ ಏನು? ಈಗ ಏನ್ ಹೇಳ್ತೀರಿ? ನನಗೆ ಆ ಮಾತುಗಳನ್ನು ಕೇಳುವ ಆಸೆ ಆಗ್ತಾ ಇದೆ. ಯಾವಾಗ ಆ ಸಮಯ ಬರುತ್ತದೋ ಏನೋ ಎಂದು ಕಾಯ್ತಾ ಇದ್ದೇನೆ. ಈಗಲೇ ಬಂದುಬಿಟ್ರೆ ನಾನು ಸಂತೋಷ ಪಡುತ್ತೇನೆ. ಹೌದೌದು, ಆದರೆ ಬದುಕು ಅವರ ಕೈಗಳಲ್ಲಿ ಇಲ್ಲವಲ್ಲ. ಆಸೆ ಪಡುವವರು ಆಸೆ ಪಡುತ್ತಿರಲಿ. ಹೊರಡೋಣ ಜಿ. ಸರಿ, ಬರ್ತೇನೆ. ಈ ಕತೆ ಕೇಳಿದರಲ್ಲ, ಎಂತಹ ಜನರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗಿರುವವರಿಗೆ ಯಾವಾಗ ಯಾರ ಸಾವು ಬರುತ್ತೆ ಎಂದು ಕಾಯುವಂತಹ ಗುಣ ಇದೆ. ಈ ಕತೆ ನಿಮಗೆ ಇಷ್ಟವಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.